ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಿಂಪಲಾಗಿ ಬ್ಯಾಚುಲರ್ ಫ್ರೆಂಡ್ಲಿ ಎಗ್ ರೈಸ್ನ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಸೊ ಒಂದು ಬಾಣಲೆಗೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಸೊ ಆಯಿಲ್ನ ಹಾಕೊಂಡ್ಮೇಲೆ ಒಂದು 3 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಳ್ಳಿ ಸಣ್ಣ ಸಣ್ಣದಾಗಿ. ಸೊ ಇದ್ರ ಜೊತೆಗೆ ನೀವು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಆದಮೇಲಿಂದ ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಬಾಣಲೆಗೆ ಹಾಕಿ ನೀಟಾಗಿ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಆಯಿಲಲ್ಲಿ ಫ್ರೈ ಮಾಡಿ. ಈಗಲೇ ಒಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಡ್ತೀನಿ. ಸೊ ಆಲ್ರೆಡಿ ನಾವು ರೈಸ್ಗೆ ಸಾಲ್ಟ್ ಹಾಕಿರೋದ್ರಿಂದ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತ್ರನೇ ಸಾಲ್ಟ್ ಹಾಕೋತಾ ಇದ್ದೀನಿ. ಸೊ ಸಾಲ್ಟ್ ಹಾಕೋದ್ರಿಂದ ಒಂದು ಸ್ವಲ್ಪ ಈರುಳ್ಳಿ ಬೇಗನೆ ಬಾಯ್ಲ್ ಆಗುತ್ತೆ. ಸೊ ಎಗ್ಗನ್ನು ತೊಗೊಳ್ಳಿ. ಸೊ ಇವತ್ತು ನಾವೊಂದು 12 ಎಗ್ಗನ್ನು ತೊಗೊಂಡಿದ್ದೀವಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಎಗ್ಗನ್ನು ತೊಗೊಂಡು ಒಂದೊಂದಾಗೇ ಒಂದು ಬೌಲ್ಗೆ ಒಡೆದು ಇಟ್ಕೊಳ್ಳಿ. ಸೊ ಈಗ ಒಂದೊಂದಾಗಿ ನಾನು ಎಗ್ಗನ್ನು ಹೊಡ್ಕೊತಿದ್ದೀನಿ. ಸೊ ಎಗ್ಗೆಲ್ಲ ಒಂದು ಬೌಲ್ ಹೊಡೆದಾದ್ಮೇಲೆ ನೀಟಾಗಿ ಅದನ್ನು ಒಂದು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆದಮೇಲಿಂದ ಇಲ್ಲಿ ನೋಡಿ ಆನಿಯನ್ ಆಲ್ಮೋಸ್ಟ್ ಆಲ್ರೆಡಿ ಬಾಯ್ಲ್ ಆಗಿದೆ. ಸೊ ಇದಕ್ಕೆ ನಾವೇನು ಮಾಡ್ಕೊಳ್ತೀವಿ ಪೇಸ್ಟ್, ಸೊ ಆ ಪೇಸ್ಟನ್ನು ಜಿಂಜರ್ ಗಾರ್ಲಿಕ್ಕು ಮತ್ತು ಗ್ರೀನ್ ಚಿಲ್ಲಿ ಮತ್ತು ಕೊರಿಯಾಂಡರ್ ಏನು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ. ಸೊ ಅದು ಸ್ವಲ್ಪ ಹಸಿ ಆಗಿ ಇರೋ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಆದಮೇಲಿಂದ ನಾವು ಏನು ಹೊಡೆದಿಟ್ಕೊಂಡಿದ್ದೀವೋ ಮಿಕ್ಸ್ ಮಾಡಿಕೊಂಡಿದ್ದೀವಲ್ಲ ಮಿಕ್ಸ್ಚರ್ ಎಗ್ದು, ಸೊ ಅದನ್ನು ಇದಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ. ಸೊ ಬಿಟ್ಟಾದಮೇಲಿಂದ ಅದೊಂದು ಸ್ವಲ್ಪ ಸಾಲಿಡ್ ಸ್ಟೇಟಿಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ಬಿಟ್ಟಾದಮೇಲಿಂದ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಸೊ ಈಗ ನಾನು ಸ್ವಲ್ಪ ಒಂದು ಸೆಕೆಂಡ್ ಒಂದು ಸಾರಿ ಮಿಕ್ಸ್ ಮಾಡಿ ಇದನ್ನ ಬಿಟ್ಬಿಡ್ತೀನಿ. ಈಗ ನೋಡಿ, ಸೊ ಅದು ಈ ಥರ ಕೆಳಗಡೆ ಎಲ್ಲ ಅದು ಆವಾಗ ಆಡಿಸ್ತಾ ಇರಿ ಕೈನ, ಇಲ್ಲ ಅಂತಂದರೆ ಅದು ಕೆಳಗಡೆ ತಲೆ ಹಿಡಿದ್ಬಿಡುತ್ತೆ. ಸೊ ಈಗ ನಾನು ಒಂದು ಸ್ವಲ್ಪ ಅದಕ್ಕೆ ಖಾರದ ಪುಡಿ ಮತ್ತು ಒಂದು ಗರಂ ಮಸಾಲನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಸೊ ಇದು ಪೂರ್ತಿ ಗಟ್ಟಿ ಆಗಬೇಕು. ಸೊ ಗಟ್ಟಿ ಆಗಿದ್ಮೇಲೆ ನಾವು ಇದಕ್ಕೆ ರೈಸ್ ಆ್ಯಡ್ ಮಾಡ್ಬೋದು. ಸೊ ನೋಡಿ ಈ ಥರ ಆಗುತ್ತೆ, ಮಿಕ್ಸ್ಚರ್ ಥರ ಫುಲ್ಲು ನೀಟಾಗಿ ಗಟ್ಟಿಯಾಗಿರುತ್ತೆ ಎಗ್ದು. ಸೊ ಎಗ್ ಬುರ್ಜಿ ಫಾರ್ಮಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡಿ ಆಲ್ರೆಡಿ ರೈಸ್ ರೆಡಿ ಆಗಿದೆ. ಸೊ ಈ ರೈಸ್ಗೆ ಆಲ್ರೆಡಿ ನಾನು ಸಾಲ್ಟ್ ಹಾಕಿದ್ದೀನಿ. ಸೊ ರೈಸ್ನ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಒಂದು ಸಾರಿ ಮಿಕ್ಸ್ ಕೊಡೋದು ಅಷ್ಟೇ. ಸೊ ಈಗ ಇದಕ್ಕೆ ನಾನು ರೈಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ಬೇಕಷ್ಟು ರೈಸನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ರೈಸ್ ಆ್ಯಡ್ ಆದಮೇಲಿಂದ ಒಂದು ಸಾರಿ ನೀಟಾಗಿ ಮಿಕ್ಸ್ ಕೊಡಿ. ಅದು ಪೂರ್ತಿ ಮಸಾಲೆ ಎಲ್ಲ ರೈಸ್ಗೂ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡಾದ್ಮೇಲಿಂದ ಇದು ನೋಡಿ, ರುಚಿ ನೋಡಿ. ಸೊ ಸಾಲ್ಟ್ ಬೇಕು ಅಂದರೆ ಸಾಲ್ಟ್ ಹಾಕ್ಕೊಳ್ಳಿ, ಅಥವಾ ಖಾರ ಗಿರ ಏನಾದರೂ ಬೇಕು ಅಂತಂದರೆ ಈ ಟೈಮಲ್ಲಿ ಹಾಕೋಬೋದು. ಸೊ ನೀಟಾಗಿ ಮಸಾಲೆ ಎಲ್ಲ ಇದಕ್ಕೂ ರೈಸ್ಗೆ ಆಗೋ ಥರ ನೀಟಾಗಿ ಮಿಕ್ಸ್ ಆದಮೇಲಿಂದ ಇದಕ್ಕೆ ಸೋಯಾ ಸಾಸ್ನ ಹಾಕಬೇಕು. ಸೊ ಲಾಸ್ಟಲ್ಲಿ ನೀಟಾಗೆಲ್ಲ ಮಿಕ್ಸ್ ಆಗಿದೆ ಅಂತ ಗೊತ್ತಾದ್ಮೇಲಿಂದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೋಯಾ ಸಾಸ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಗ್ ರೈಸ್ ರೆಡಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಕಲ್ಲಿ ಸಿಗೋಣ. ಬಾಯ್.